ಬಂಧಂ ರಂಧಯ ಬೋಧಾಚ್ಛಿಂದಿಪಿದಾನಂ ಬಂಧುರ ಮದ್ಧ ಅಂತ ಹೇಳ್ತಾ ಇದ್ದಾರೆ. ವಾಸುದೇವ ರೂಪಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಅವರಿಗಾಗೆಲ್ಲ, ನಮಗಾಗಿ ಮಾಡ್ತಾ ಇದ್ದಾರೆ. ನೀನು ಹೇ ವಾಸುದೇವ ರೂಪಿ ಭಗವಂತನೇ, ನೀನು ನನ್ನ ಸಂಸಾರ ಬಂಧನವನ್ನು ಸಮೂಲವಾಗಿ ನಾಶ ಮಾಡು. ನಿನ್ನ ಜ್ಞಾನವನ್ನು ನನಗೆ ನೀಡು. ನಿನ್ನ ಜ್ಞಾನ ನನಗೆ ನೀಡುವುದರ ಮೂಲಕ ಅವಿದ್ಯೆಯ ಆವರಣವನ್ನು ಛೇದಿಸು ಅಂಥೇಳಿ ದ್ವಾದಶ ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ವಾಸುದೇವ ರೂಪಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆದ ಕಾರಣ ನಮಗೆ ಆ ಭಗವಂತ ಸಂಸಾರ ಬಂಧವನ್ನು ನಾಶ ಮಾಡ್ತಾನೆ ತನ್ನ ಜ್ಞಾನವನ್ನು ಕೊಡುವುದರ ಮೂಲಕ. ಆದ ಕಾರಣ ಭಗವಂತನಿಗೆ ಸಂಪ್ರಮರ್ದನ ಅಂತ ಹೆಸರು. ಇನ್ನು ಸಮ್ಯಕ್ ಪ್ರಮರ್ದಯತಿ ದೈತ್ಯಾನಿತಿ ಸಂಪ್ರಮರ್ದನ, ಚೆನ್ನಾಗಿ ದೈತ್ಯರನ್ನು ಸಂಹಾರ ಮಾಡ್ತಾನಾದ ಕಾರಣ ಭಗವಂತನಿಗೆ ಸಂಪ್ರಮರ್ದನ ಅಂತ ಹೆಸರು. ಮತ್ತು ದ್ವಾದಶ ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ಅದೇ ಹೇಳ್ತಾರೆ, ಮಧುಸೂದನ ದಾನವ ಸಾಧನವಂದೇ ದೈವತ ಮೋದನ ವೇದಿತ ಪಾದ ಅಂತ ಹೇಳಿ. ಭಗವಂತನ ಅನಂತ ನಾಮಗಳಲ್ಲಿ ಮಧುಸೂದನ ಎಂಬುದು ಕೂಡ ಒಂದು ಹೆಸರು. ಹೇ ಮಧುಸೂದನ ರೂಪಿ ಭಗವಂತನೇ, ನೀನು ದೇವತೆಗಳಿಗೆ ಆನಂದಪಡಿಸುವವನಾಗಿದ್ಯಾ. ಅಂತಹ ದೇವತೆಗಳಿಗೆ ನೀನು ತೊಂದರೆ ಕೊಡುವಂತಹ ದಾನವರನ್ನು ದಂಡಿಸುವವನೂ ಆಗಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಾನವ ಸಾಧನ, ದಾನವರನ್ನು ನಾಶ ಮಾಡುವವನು, ದೈವತ ಮೋದನ, ದೇವತೆಗಳಿಗೆ ಸಂತೋಷವನ್ನು ಉಂಟು ಮಾಡುವವನು. ಹೇ ಮಧುಸೂದನ ರೂಪಿ ಭಗವಂತನೇ, ದೇವತೆಗಳಿಗೆ ಸಂತೋಷವನ್ನು ಉಂಟು ಮಾಡುವವನಾಗಿದ್ಯಾ. ಅಂತಹ ದೇವತೆಗಳಿಗೆ ತೊಂದರೆಯನ್ನು ಕೊಡುವಂತಹ ದಾನವರನ್ನು ನಾಶ ಮಾಡುವವನಾಗಿದ್ಯಾ. ಆದ ಕಾರಣ ನಿನಗೆ ಸಂಪ್ರಮರ್ದನ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಧುಸೂದನ ಅಂತ ಭಗವಂತನಿಗೆ ಹೆಸರು. ಮಧುಸೂದನ ಅಂದರೆ ಇಲ್ಲಿ ಮಧು ಎಂಬ ದೈತ್ಯನನ್ನು ನಾಶ ಮಾಡಿದವನು, ಮರ್ದನ ಮಾಡಿದವನು ಅಂತ ಭಗವಂತನಿಗೆ ಹೆಸರು. ಆದರೆ ನಾವೇನು ಮಾಡ್ತೇವೆ, ಮಧುಸೂದನ ಅಂತ ಹೆಸರಿಟ್ಟು ಮಧು ಅಂತ ಕರಿತೇವೆ, ಪೂರ್ಣ ಹೆಸರುಗಳು ಕರೆಯೋದಿಲ್ಲ. ಅಲ್ಲಿ ಏನಾಯಿತು, ಭಗವಂತನ ನಾಮವನ್ನು ನಾವು ಉಚ್ಚಾರಣೆ ಮಾಡಬೇಕು, ಅವನ ಸ್ಮರಣೆ ನಮಗೆ ಬರಬೇಕು ಅಂತ ಹೇಳಿ ನಾವು ಮಧುಸೂದನ, ನಾರಾಯಣ, ಗೋವಿಂದ ಇಂಥ ಇಟ್ಟರೆ ನಾವೇನು ಮಾಡ್ತೇವೆ, ಶಾರ್ಟ್ ಕಟ್ ಮಾಡಿ ಮಧು ಅಂತ ಕರಿತೇವೆ. ಅಲ್ಲಿ ಏನಾಯಿತು, ಮಧುಸೂದನ ರೂಪಿ ಭಗವಂತನ ಹೆಸರು ಕರೆಯೋ ಬದಲು ಮಧು ಅಂತ ಕರೆಯೋದರಿಂದ ದೈತ್ಯನನ್ನು ಕರಿತಾ ಇದ್ದೇವೆ, ದೈತ್ಯನ ಹೆಸರನ್ನು ಸ್ಮರಿಸುತ್ತಾ ಇದ್ದೇವೆ. ಆದ ಕಾರಣ ನಾವು ಭಗವಂತನ, ಅಂದರೆ ಮಧು ಅಂದರೂ ಭಗವಂತನ ಶಬ್ದವೇ ಆಗತ್ತೆ. ಆದರೆ ನಮಗೆ ಯಾವ ನಾಮವು ಉಚ್ಚಾರಣೆ ಮಾಡಿದರೂ ಕೂಡ ಭಗವಂತನ ಸ್ಮರಣೆ ಬರಬೇಕು, ಆ ಶಬ್ದ ಭಗವಂತನನ್ನು ತಿಳಿಸಿಕೊಡುತ್ತೆ ಎಂಬುವ ಜ್ಞಾನ ನಮಗೆ ಇರಬೇಕು. ಆದ ಕಾರಣ ಮಧುಸೂದನ ಅಂತ ಹೆಸರಿಟ್ಟಾಗ ಮಧುಸೂದನ ಅಂತ ಪೂರ್ತಿಯಾಗಿ ಕರೆಯುವುದು ಉತ್ತಮವಾಗತ್ತೆ. ಆ ರೀತಿಯಾಗಿ ಮಧುಸೂದನ ಭಗವಂತನ ನಾಮಸ್ಮರಣೆ ಆಗತ್ತೆ ಅಂತ ಹೇಳ್ತಾ, ಇನ್ನು ನಮಗೆ ಮಂದರ ಪರ್ವತವನ್ನು ಅದೇ ಹೇಳ್ತಾ ಇದ್ದಾರೆ. ಸಂಪ್ರಮರ್ದಂ ಮಂದರ ಪರ್ವತಸ್ಯ ಕ್ಷೋಧಂ ನಯತಿ ಅಪನಯತೀತಿ ಸಂಪ್ರಮರ್ದನ ಅಂತ ನಮಗೆ ಹೇಳ್ತಾ ಇದ್ದಾರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಉಪರ್ಯದಶ್ಚಾತ್ಮನಿ ನೇತ್ರ ಗೋತ್ರಯೋಸ್ತ್ವಯ ಪರೇಣಾವಿಶತ ಸಮೇಧಿತಾ ಮಮಂತುರಬ್ಧಿಂ ಅಂಥೇಳಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂಥೇಳಿದರೆ, ಸಮುದ್ರ ಮಥನ ಕಾಲದಲ್ಲಿ ಕಡಗೋಲಾಗಿ ಮಂದರ ಪರ್ವತವನ್ನು ಬಳಸಿದರು. ಆದರೆ ಆ ಮಂದರ ಏನು ವಾಸುಕಿ ಸರ್ಪವನ್ನು ಇಟ್ಟುಕೊಂಡು ಒಂದು ಕಡೆ ಸುರರು ಇನ್ನೊಂದು ಕಡೆ ಅಸುರರು ಬಹಳ ಜೋರಾಗಿ ರಭಸೆಯಿಂದ ಕಡಿತಾ ಇದ್ದರು.
ಆ ಬಲಕ್ಕೆ ಆ ಮಂದರ ಪರ್ವತ, ಕಡಗೋಲಾಗಿರುವಂತಹ ಮಂದರ ಪರ್ವತ ಪುಡಿ ಪುಡಿ ಆಗಬೇಕಾಗಿತ್ತು. ಅಷ್ಟು ಜನ ಆ ಒಂದು ಪರ್ವತವನ್ನು ಹಾಕಿ ರಭಸದಿಂದ ಮರ್ದನ ಮಾಡಿದಾಗ, ಮಥನ ಮಾಡಿದಾಗ ಆ ಮಂದರ ಪರ್ವತ ಪುಡಿ ಪುಡಿ ಆಗಬೇಕಾಗಿತ್ತು. ಅಂತಹ ಮಂದರ ಪರ್ವತವನ್ನು ಪುಡಿ ಪುಡಿ ಆಗದೆ ಅನುಗ್ರಹಿಸಿದವನಾದ ಕಾರಣ ಭಗವಂತನಿಗೆ ಸಂಪ್ರಮರ್ದನ ಅಂತ ಹೆಸರು. ಯಾಕೆ ಸುರಾಸುರರು ಮಂದರ ಪರ್ವತವನ್ನು ಇಟ್ಟುಕೊಂಡು, ಕಡಗೋಲಾಗಿಟ್ಟುಕೊಂಡು ಸಮುದ್ರವನ್ನು ಮಥನ ಮಾಡುವಾಗ ಅದು ಪುಡಿ ಪುಡಿ ಆಗಲಿಲ್ಲ ಅಂತ ಹೇಳಿದರೆ, ಆ ಕಡಗೋಲಾಗಿರುವ ಮಂದರ ಪರ್ವತದಲ್ಲಿ ಭಗವಂತ ಪ್ರವೇಶ ಮಾಡಿದಂತೆ. ಭಗವಂತ ಪ್ರವೇಶ ಮಾಡಿರೋದರಿಂದ ಆ ಮಂದರ ಪರ್ವತ ಗಟ್ಟಿಯಾಗಿ ಇದ್ದು ಸಮುದ್ರ ಮಥನಕ್ಕೆ ಸಹಕಾರಿಯಾಯಿತು. ಆದ ಕಾರಣ ಭಗವಂತನಿಗೆ ಸಂಪ್ರಮರ್ದನ ಅಂತ ಹೆಸರು. ಆದ ಕಾರಣ ಸಮುದ್ರ ಮಥನ ಕಾಲದಲ್ಲಿ ಭಗವಂತ ಎಲ್ಲರಲ್ಲೂ ಸರ್ವತ್ರ ವ್ಯಾಪ್ತನಾದಂತಹ ಸರ್ವಸಮರ್ಥನಾದ ಭಗವಂತ ಎಲ್ಲರಲ್ಲೂ, ಮಂದರ ಪರ್ವತದಲ್ಲೂ, ವಾಸುಕಿ ಸರ್ಪದಲ್ಲೂ, ಸುರರಲ್ಲಿ ಅಸುರರಲ್ಲಿ ಎಲ್ಲರಲ್ಲೂ ತಾನು ಒಂದು ರೂಪದಿಂದ ಇದ್ದು ತಾನೇ ಸಮುದ್ರ ಮಥನ ಕಾರ್ಯವನ್ನು ಮಾಡಿದ್ದಾನೆ. ಆದ ಕಾರಣ ಈ ರೀತಿಯಾಗಿ ಭಗವಂತನಿಗೆ ಸಂಪ್ರಮರ್ದನ ಎಂಬುವ ಹೆಸರು ಬಂದಿದೆ ಅಂತ ಹೇಳ್ತಾ, ಇನ್ನು ಸಂಪ್ರಮರ್ದಂ ಗ್ರಹ ನಕ್ಷತ್ರಾದೀನಾಂ ಪರಸ್ಪರಕ್ಷೋದಂ ನಯತಿ ಸಿಂಶುಮಾರ ರೂಪೇಣ ಅಪನಯತೀತಿ ಸಂಪ್ರಮರ್ದನ ಅಂತ ಹೇಳ್ತಾ ಇದ್ದಾರೆ. ಏನು, ಭಗವಂತ ಸಿಂಶುಮಾರ ರೂಪದಿಂದ ಗ್ರಹ ನಕ್ಷತ್ರಾದಿಗಳು ಪರಸ್ಪರ ಒಂದಕ್ಕೊಂದು ಘರ್ಷಣೆ ಆಗಿ ಪುಡಿ ಪುಡಿ ಆಗದೇ ಇರುವಂತೆ ಅನುಗ್ರಹ ಮಾಡುವವನಾದ ಕಾರಣ ಭಗವಂತನಿಗೆ ಸಂಪ್ರಮರ್ದನ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಭಗವಂತ ಸಿಂಶುಮಾರ ರೂಪ, ಚೇಳಿನ ರೂಪ. ಇದು ಭಾಗವತ ಪಂಚಮ ಸ್ಕಂದದಲ್ಲಿ ಸಿಂಶುಮಾರ ರೂಪವನ್ನು ಬಹಳ ಸುಂದರವಾಗಿ, ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ನಮಗೆ ಈ ವಿಶ್ವ, ಅನಂತವಾದ ಈ ವಿಶ್ವದಲ್ಲಿ ಗ್ರಹಗಳು, ನಕ್ಷತ್ರಗಳು, ನಾವು ಉಲ್ಕಗಳು ಏನೇನೋ ಎಲ್ಲ ಹೇಳ್ತಾ ಇರ್ತೇವೆ. ಅದು ಏನು ಅಷ್ಟು ಅನಂತವಾಗಿರುತ್ತೆ, ನಾವು ಊಹೆ ಮಾಡಲಿಕ್ಕೂ ಕೂಡ. ನಕ್ಷತ್ರಗಳು ಎಷ್ಟಿದೆ ನಕ್ಷತ್ರ ಅಂತ ಎಣಿಸ್ಲಿಕ್ಕೆ ಯಾರಿಗಾದರೂ ಸಾಧ್ಯವೇ ಅಂತ ಹೇಳಿದರೆ, ನಕ್ಷತ್ರಗಳು ಇಷ್ಟು ಅಂತ ಎಣಿಸುವುದಕ್ಕೆ ಸಾಧ್ಯವು ಯಾರಿಗೂ ಆಗೋದಿಲ್ಲ. ಅನಂತ ಅನಂತ ನಕ್ಷತ್ರಗಳು, ಅಷ್ಟೇ ಗ್ರಹಗಳು ಈ ವಿಶ್ವದಲ್ಲಿ ನಮ್ಮ ಊಹೆಗೂ ಸಿಗದೇ ಇರುವಂಥ ಅನೇಕವಿದೆ. ಅವೆಲ್ಲವೂ ಒಂದಕ್ಕೊಂದು ನಮಗೆ ಟ್ರಾಫಿಕ್ ಜಾಮ್ ಆಗೋದ್ರೆ ಹೇಗೆ ಆಕ್ಸಿಡೆಂಟುಗಳಾಗಿ ಅನಾಹುತಗಳಾಗುತ್ತೋ, ಈ ಅನಂತ ವಿಶ್ವದಲ್ಲಿ ವಿಶೇಷವಾದ ಟ್ರಾಫಿಕ್ ಇದೆ. ಆ ಟ್ರಾಫಿಕ್ಕಲ್ಲಿ ಒಂದಕ್ಕೊಂದು ಗ್ರಹಗಳು, ನಕ್ಷತ್ರಗಳು ಹೊಡ್ಕೊಂಡು ಪರಸ್ಪರ ಘರ್ಷಣೆಯಾಗಿ ನಾಶವಾಗದೆ ಅವುಗಳನ್ನು ಕಾಪಾಡ್ತಾ ಇರುವವನಾದ ಕಾರಣ ಭಗವಂತನಿಗೆ ಸಂಪ್ರಮರ್ದನ ಅಂತ ಹೆಸರು. ಸಂಪ್ರಮರ್ದಂ ಗ್ರಹ ನಕ್ಷತ್ರಾದೀನಾಂ ಪರಸ್ಪರಕ್ಷೋದಂ ನಯತಿ ಶಿಂಶುಮಾರ ರೂಪೇಣ. ಇದು ಶಿಂಶುಮಾರ ರೂಪದಿಂದ ಮಾಡ್ತಾ ಇದ್ದಾನೆ. ಶಿಂಶುಮಾರ ರೂಪೇಣ ಅಪನಯತೀತಿ ಸಂಪ್ರಮರ್ದನ. ಭಗವಂತನಿಗೆ ಸಂಪ್ರಮರ್ದನ ಎಂಬುವಂತಹ ಹೆಸರು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಭಗವಂತನಿಗೆ ಸಂಪ್ರಮರ್ದನ ಹೆಸರು ಬಂತು ಅಂಥೇಳಿ ಅನೇಕ ರೀತಿಯಾಗಿ ಪ್ರಮಾಣಗಳಿಂದ ನಿರೂಪಣೆ ಮಾಡ್ತಾ, ಇಲ್ಲಿ ಇನ್ನೊಂದು ಜಿಜ್ಞಾಸೆ ಪ್ರಶ್ನೆ. ಸೃಷ್ಟಿ ಮಾಡುವಾಗ ಭಗವಂತ ಸೃಷ್ಟಿಯನ್ನು ನಿಲ್ಲಿಸುವುದು ಅವನಿಗೆ ಗುಣವೋ ದೋಷವೋ? ದೋಷ ಅಂತ ಪ್ರಶ್ನೆ ಬಂದರೆ ಅಲ್ಲ. ಇವಾಗ ಜೀವರು ಮೋಕ್ಷ ಸಾಧನೆ ಮಾಡ್ತಾ ಇರ್ತಾರೆ. ಜೀವರು ಮೋಕ್ಷ ಸಾಧನೆ ಮಾಡುವಾಗ ಜೀವರನ್ನೆಲ್ಲ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡಿ ಆ ಜೀವರ ಸಾಧನೆಯನ್ನು ನಿಲ್ಲಿಸಿಬಿಡ್ತಾನೆ ಭಗವಂತ. ಈ ರೀತಿಯಾಗಿ ಜೀವರ ಸಾಧನೆ ಪ್ರಳಯ ಕಾಲದಲ್ಲಿ ಆಗುವುದಿಲ್ಲ, ಅವರ ಸಾಧನೆ ಆಗದೆ ಕಾಲ ವ್ಯರ್ಥವಾಗತ್ತೆ. ಈ ರೀತಿಯಾಗಿ ಭಗವಂತ ಮಾಡುವುದು ಗುಣವೋ ದೋಷವೋ? ದೋಷವೇನು ಅಂತ ಪ್ರಶ್ನೆ ಮಾಡಿದರೆ ದೋಷವಲ್ಲ, ಗುಣವೇ. ಯಾಕೆ ಅಂತ ಹೇಳಿದರೆ, ಭಗವಂತ ಜೀವರ ಸ್ವಭಾವವನ್ನು ಅನುಸರಿಸಿ
ತ್ರಿವಿಧ ಜೀವರಾಶಿಗಳು, ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು. ಈ ತ್ರಿವಿಧ ಜೀವರಾಶಿಗಳ ಸ್ವಭಾವವನ್ನು ಅನುಸರಿಸಿ ಅವರವರಿಗೆ ಅವರವರ ಸಾಧನೆಯನ್ನು ಮಾಡಿಸ್ತಾ ಇರ್ತಾನೆ. ಜೀವರಿಗೆ ಪ್ರಳಯ ಕಾಲದಲ್ಲಿ ಸಾಧನೆ ಮಾಡುವಂತಹ ಯೋಗ್ಯತೆ ಅವರಿಗಿರುವುದಿಲ್ಲ. ಯಾಕೆ ಅಂಥೇಳಿದರೆ ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಪುಸ್ತಕದಲ್ಲಿ. ಏನು ಅಂತ ಹೇಳಿದರೆ, ನಾವು ವಿದ್ಯಾರ್ಥಿಗಳು ರಾತ್ರಿ ಹಗಲು ಓದಬೇಕು ಅಂತ ಹೇಳ್ತಾರೆ, ಕಷ್ಟಪಡಬೇಕು. ರಾತ್ರಿ ಹಗಲು ಓದುವುದಾದರೆ ಅವರು 24 ಗಂಟೆ ಓದಿಬಿಟ್ರೆ ಅವರಿಗೆ ಸಾಧ್ಯವಾಗಲ್ಲ. ಕೆಲವು ಕಾಲವಾದರೂ 24 ಗಂಟೆಗಳಲ್ಲಿ 4 ಗಂಟೆ ಆದರೂ ನಿದ್ದೆ ಮಾಡಿದ್ರೇ ಮೈ ಫ್ರೆಶ್ ಆಗುತ್ತೆ, ದೇಹ ಓದಲಿಕ್ಕಾಗತ್ತೆ. ಹಾಗೆ ರೆಸ್ಟ್ಲೆಸ್ ಆಗಿ ಓದಿದರೆ ಏನಾಗುತ್ತೆ, ತಲೆಗೆ ಹತ್ತೋದಿಲ್ಲ. ಆದ ಕಾರಣ ವಿದ್ಯಾರ್ಥಿಗಳು ರಾತ್ರಿ ನಿದ್ದೆ ಮಾಡಬೇಕು, ಹಗಲು ಓದಬೇಕು ಅಂತ ಒಂದು ನಿಯಮವನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಹಾಗೆ ನಮಗೂ ಕೂಡ ಒಂದು ಕೆಲಸವನ್ನು ರೆಸ್ಟ್ಲೆಸ್ ಆಗಿ ನಾವು ಕಂಟಿನ್ಯೂಸ್ ಮಾಡ್ತಾ ಇರೋವಳಿಗೆ ಏನಾಗುತ್ತೆ, ನಮಗೆ ಒಂದು ಸ್ಯಾಚುರೇಷನ್ ಬಂದುಬಿಡುತ್ತೆ. ಆ ಸ್ಯಾಚುರೇಷನ್ ಬಂದಾಗ ನಾವು ಏನು ಕೆಲಸವೂ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ ಕಾರಣ ನಮಗೆ ರೆಸ್ಟ್ ಬೇಕು. ಹಾಗೆ ಜೀವರಿಗೂ ಕೂಡ ಆ ಪ್ರಳಯ ಕಾಲದಲ್ಲಿ ಸಾಧನೆ ಮಾಡುವುದಕ್ಕೆ ವಿರಾಮವನ್ನು ಕೊಡ್ತಾನೆ. ಮತ್ತು ಪುನಃ ಪ್ರಪಂಚ ಸೃಷ್ಟಿಯಾದ ಮೇಲೆ ಮತ್ತೂ ಅವರ ಸಾಧನೆ ಅವರು ಮುಂದುವರಿಸುವಂತೆ ಮಾಡ್ತಾನೆ. ಆದ ಕಾರಣ ಸೃಷ್ಟಿಯನ್ನು ನಿಲ್ಲಿಸುವುದು ಎಂಬುದು ಭಗವಂತನ ಗುಣವೇ ಹೊರತು ದೋಷವು ಅಲ್ಲ ಅಂತ ಈ ರೀತಿಯಾಗಿ ನಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ, ಇನ್ನು ನಮಗೆ ಬೃಹತಿ ಸಹಸ್ರದಲ್ಲಿ ಸಂಪ್ರಮರ್ದನ ಎಂಬ ಶಬ್ದಕ್ಕೆ ಈ ರೀತಿಯಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಓಂ ನೃಮ್ಣಮಯೋರ್ ಯದಿ ವೇದಸಃ ಸಮಿಥೇ ಹವಂತೆ ವೃತ್ರೇವಾ ಮಹೋನ್ ನೃವತಿ ಕ್ಷಯೇವಾ ವ್ಯಚಸ್ಯಂತ ಯದಿ ವಿತಂತಸೈತೆ. ಇಂದ್ರನನ್ನು ಸಂಬೋಧನೆ ಮಾಡಿ, ಇಂದ್ರನೇ, ಯದಿ ಆ ಇಬ್ಬರು ಮಹತ್ತರವಾದ ವೃತ್ರೆ ಜ್ಞಾನದಲ್ಲಿ ಮತ್ತು ನೃವತಿ ಜನದಿಂದ ಕೂಡಿದ ಕ್ಷಯೆ ಮನೆಯಲ್ಲಿ ವ್ಯಚಸ್ಯಂತ ಹೊಂದಿದವರಾಗಿ ವಿತಂತಸೈತೆ ವಿವಾದ ಮಾಡುತ್ತಾರೆ. ಸಮಿತೆ ಯಜ್ಞದಲ್ಲಿ ವೇದಸ ಕರ್ಮಗಳ ಅನುಷ್ಠಾತೃಗಳಾದ ಋತ್ವಿಜರು ಹವಂತೆ ನಿನ್ನನ್ನು ಕರೀತಾರೆ. ನಾನು ಮೊದಲೇ ಹೇಳಿದಂತೆ ಪ್ರತಿಪದಾರ್ಥ ಹೇಳಿದಾಗ ಏನೂ ಅರ್ಥವಾಗೋದಿಲ್ಲ, ತಾತ್ಪರ್ಯವನ್ನು ಹೇಳಿದಾಗ ನಮಗೆ ವಿಷಯವರ್ಥವಾಗುತ್ತೆ. ಹೇ ಇಂದ್ರನೇ, ಭಗವಂತನೇ, ಮಹತ್ತರವಾದ ಯಜ್ಞದಲ್ಲಿ ಜನರಿಂದ ಆವಾಗ ಅವ್ರು ಏನಾಗ್ತಾ ಇರುತ್ತೆ, ಒಬ್ಬರೊಬ್ಬರಲ್ಲಿ ನಾನು ಗೆಲ್ಲಬೇಕು ಎಂಬ ಒಂದು ಜಗಳ ಉಂಟಾಗತ್ತೆ. ಆದರೆ ಆ ಕರ್ಮವನ್ನು ಪೂರ್ತಿ ಮಾಡುವಂತಹ ಋತ್ವಿಜರು ಯಾಜ್ಞಿಕರೇನು ಮಾಡ್ತಾರೆ, ಹೇ ಸ್ವಾಮಿ ಇಂದ್ರ, ನಿನ್ನ ಕರೀತಾರೆ. ನೀನು ಬಂದರೆ ಮಾತ್ರ ಆ ಕರ್ಮ, ಯಜ್ಞ, ಜ್ಞಾನ ಯಾವುದೇ ಕರ್ಮವಾಗಲಿ ನಿರ್ವಿಘ್ನವಾಗಿ ಸಮಾಪ್ತವಾಗತ್ತೆ ಅಂತ ಹೇಳ್ತಾ, ನೃಮ್ಣಮಯೋರ್ ಯದಿ ಭಕ್ತಾಭಕ್ತರ ನಡುವೆ, ಭಕ್ತರು ಅಭಕ್ತರು, ಅವರಿಬ್ಬರಲ್ಲಿ ಭಕ್ತನು ಏನು ಮಾಡ್ತಾನೆ, ನೃಮ್ಣಂ ಅಂದರೆ ಧನವನ್ನು, ಅಯಹ ಲಾಭವನ್ನು ಹೊಂದುತ್ತಾನೆ. ಅಂದರೆ ಭಕ್ತಾಭಕ್ತರ ಮಧ್ಯದಲ್ಲಿ ಭಕ್ತನು ಲಾಭವನ್ನು ಹೊಂದುತ್ತಾನೆ, ಅಂದರೆ ಭಗವಂತನ ಅನುಗ್ರಹವನ್ನು ಹೊಂದುತ್ತಾನೆ. ಭಕ್ತನಾಗದೇ ಇರುವವನು ದುಃಖಕ್ಕೆ ಈಡಾಗ್ತಾನೆ. ಅಂತಹ ಅಭಕ್ತಾನ್ ಸಮ್ಯಕ್ ತರ್ದಯತಿ ಹಿನಸ್ತಿ ಇತಿ ಸಂಪ್ರತರ್ದನಃ ಅಥವಾ ಸಂಪ್ರಮರ್ದನಃ. ಅಭಕ್ತರಾದವರನ್ನು, ಭಕ್ತರಲ್ಲದೇ ಇರುವವರನ್ನು ನಾಶ ಮಾಡ್ತಾನಾದ ಕಾರಣ ಭಗವಂತನಿಗೆ ಸಂಪ್ರಮರ್ದನ ಎಂಬುದು ಭಗವಂತನ ಹೆಸರು. ಭಕ್ತರನ್ನು ಚೆನ್ನಾಗಿ ಹಿಂಸೆ ಮಾಡ್ತಾನೆ, ಆದ ಕಾರಣ ಅವನಿಗೆ ಸಂಪ್ರತರ್ದನ ಅಂತ ಹೆಸರು ಅಂತ ಹೇಳಿದಲ್ಲಿ, ಇವತ್ತು ಸಂಪ್ರಮರ್ದನ ಎಂಬುವಂತಹ ನಾಮವನ್ನು ಹೇಳಿ ನಾಳೆ ಅಹಸ್ಸಂವರ್ತಕ ಎಂಬುವಂತಹ ನಾಮವನ್ನು ಹೇಳಿಕೊಡೋಣ ಅಂತ ಹೇಳ್ತಾ, ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರ ಅಡಿದಾವರೆಗಳಲ್ಲಿ ಇವತ್ತಿನ ಪಾಠ ಸಮರ್ಪಣೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.